ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸಲ್ಲಿ ಪ್ರತಿ ದಿನವೂ ಕೂಡ ಏನಾದರೂ ಒಂದು ಹೊಸದು ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಏನಾದರೂ ಚೇಂಜ್ ಆಗ್ತಾನೆ ಇರ್ತಾರೆ. ಬಟ್ ಆದರೆ ನಾನು ನಿಮ್ಮ ಕನ್ನಡಕವರ ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮೋಸ್ಟ್ಲಿ ನೆನ್ನೆನ ಅಥವಾ ಮೊನ್ನೆ ವಿಡಿಯೋದಲ್ಲಿ ಲೇಟೆಸ್ಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳಿಗೆಲ್ಲ ಏನು ರೇಟ್ ಆಗುತ್ತೆ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೊಸದಾಗಿ ಏನೇನು ಬಂದಿದೆ, ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಹೊಸದಾಗಿ ಏನೇನನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ಆಲ್ಮೋಸ್ಟ್ 16 ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವೇನಾದರೂ ಕಂಟಿನ್ಯೂ ಮಾಡುವಂಥ ಮೆಸೇಜ್ ಮಾಡಿದ್ರೆ ನಾನು ಇದನ್ನು ಇನ್ನೂ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ನೀವೆಲ್ಲರೂ ಕೂಡ ನಿಮ್ಮ ಮನೆಯನ್ನು ಲೇಟೆಸ್ಟಾಗಿ ಟ್ರೆಂಡಿಂಗಾಗಿ ಕಟ್ಕೋಬೋದು ವೀಕ್ಷಕರೇ. ಹಾಗಾದರೆ ಮೊದಲೇದಾಗಿ ಬರ್ತಾ ಇರೋಂಥದ್ದು ಏನು? ಮೊದಲೇದಾಗಿ ಬರ್ತಾ ಇರೋಂಥದ್ದು ನೋಡಿ, ಇಷ್ಟು ದಿನವರೆಗೆ ಎಮ್ ಸ್ಯಾಂಡ್ ಇತ್ತು, ಪಿ ಸ್ಯಾಂಡ್ ಇತ್ತು. ಎಮ್ ಸ್ಯಾಂಡ್ ಕನ್ಸ್ಟ್ರಕ್ಷನ್ಗೆ, ಪಿ ಸ್ಯಾಂಡ್ ಪ್ಲಾಸ್ಟಿಂಗ್ ಸ್ಯಾಂಡ್ಗೆ. ಇವಾಗ ಸಿ ಸ್ಯಾಂಡ್ ಅಂತ ಬಂದಿದೆ. ಸಿ ಸ್ಯಾಂಡ್ ಅಂತ ಅಂದರೆ ಇದು ತುಂಬ ತರಿಯಾಗಿರುತ್ತೆ ಆ್ಯಂಡ್ ಇದನ್ನು ಕಾಂಕ್ರೀಟಲ್ಲಿ ಯೂಸ್ ಮಾಡುವಂಥದ್ದು. ಹೌದು ವೀಕ್ಷಕರೇ, ಎಸ್ಪೆಷಲಿ ಫಾರ್ ಕಾಂಕ್ರೀಟ್ ಅಂತ ಹೇಳ್ಬೋದು. ಸಿ ಸ್ಯಾಂಡ್ ಬಂದಿದೆ. ಆಲ್ಮೋಸ್ಟ್ ಪಿ ಸ್ಯಾಂಡ್ ಮತ್ತು ಎಮ್ ಸ್ಯಾಂಡ್ನ ಮಧ್ಯದಲ್ಲಿ ಬರುತ್ತೆ ಇದು ರೇಟ್ ಬರುತ್ತೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಕಾಂಕ್ರೀಟ್ ಆಗ್ತೀರಾ ಅಲ್ಲಿ ಸಿ ಸ್ಯಾಂಡನ್ನು ಯೂಸ್ ಮಾಡಿ ವೀಕ್ಷಕರೇ. ಇದು ನಂಬರ್ 1. ನಂಬರ್ 2, ಡ್ಯಾಂಪ್ನೆಸ್ ಮೀಟರ್. ಏನಪ್ಪ ಇದು ಡ್ಯಾಂಪ್ನೆಸ್ ಮೀಟರ್ ಅಂತ? ನೀವೇನು ಗೋಡೆಗಳನ್ನು ಕಟ್ತೀರಾ, ಅದಕ್ಕೆ ಇದು ಮಾಡ್ತೀರಾ, ಪ್ಲಾಸ್ಟರಿಂಗನ್ನು ಮಾಡ್ತೀರಾ, ಎಲ್ಲ ಆಯಿತು. ನೆಕ್ಸ್ಟ್ ಬರುವಂಥದ್ದು ಪುಟ್ಟಿ ಮಾಡುವಂಥದ್ದು, ಪೇಂಟ್ ಮಾಡುವಂಥದ್ದು, ಕರೆಕ್ಟಾ? ಸೊ ಇಲ್ಲೊಂದು ಮ್ಯಾಟ್ರ್ ಏನಾಗುತ್ತೆ ಅಂತಂದರೆ, ನಿಮ್ಮ ಗೋಡೆಗಳು ಕ್ಯೂರಿಂಗ್ ಮಾಡಿರ್ತೀರಲ್ಲ, ಸೊ ನಿಮ್ಮ ಗೋಡೆಯಲ್ಲಿ ತೇವಾಂಶ ಇರುತ್ತೆ ವೀಕ್ಷಕರು. ಸೊ ಆ ತೇವಾಂಶ ಕಡಿಮೆ ಇದ್ದರೆ ತುಂಬ ಒಳ್ಳೆಯದು. ಆವಾಗ ನೀವೇನಾದರೂ ಪುಟ್ಟಿ ಮಾಡಿದ್ರೆ ನಿಮ್ಮ ಗೋಡೆಗಳಲ್ಲಿ ಡ್ಯಾಂಪ್ನೆಸ್ ಬರೋದಿಲ್ಲ, ನೀವು ಮಾಡಿರುವಂಥ ಪೇಂಟು ಕಿತ್ಕೊಂಡು ಹೋಗೋದಿಲ್ಲ ವೀಕ್ಷಕರು. ಸೊ ಆದ್ದರಿಂದ ಡ್ಯಾಂಪ್ನೆಸ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡೋದಕ್ಕೆ ಒಂದು ಡ್ಯಾಂಪ್ನೆಸ್ ಮೀಟ್ರ್ ಬರುತ್ತೆ. ಓಕೆ, ಇದು ಬಾಡಿಗೆ ಕೂಡ ಸಿಗುತ್ತೆ. ಆ ಮೀಟ್ರನ್ನ ತೊಗೊಂಬಂದು ನೀವು ಚೆಕ್ ಮಾಡಿಕೊಂಡ್ರೆ ಅದು ಎಷ್ಟಿರಬೇಕು ವೇರಿಯೇಷನ್ ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ವೇರಿಯೇಷನಲ್ಲಿ ಇದ್ದರೆ ನಿಮಗೆ ನೀವೇನು ಪುಟ್ಟಿ ಮಾಡ್ತೀರಾ, ಪ್ರೈಮರ್ ಮಾಡ್ತೀರಾ, ಪೇಂಟ್ ಮಾಡ್ತೀರಾ, ಅದು ಕಿತ್ಕೊಂಡು ಹೋಗೋದಿಲ್ಲ ವೀಕ್ಷಕರೇ. ಬಟ್ ಆಲ್ರೆಡಿ ನೀವು ಕ್ಯೂರಿಂಗ್ ಮಾಡಿರ್ತೀರಾ, ತಂಪಾಗಿದೆ ಗೋಡೆಗಳು, ಅದ್ರ ಮೇಲೆ ಹಾಗೆ ಡೈರೆಕ್ಟಾಗಿ ಏನಾದರೂ ಪುಟ್ಟಿ ಮಾಡಿ, ಪ್ರೈಮರ್ ಮಾಡಿ, ಪೇಂಟ್ ಮಾಡಿಬಿಟ್ರೆ ನಾಳೆ ದಿನ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಮನೆ ಓಪನಿಂಗ್ ಟೈಮಲ್ಲಿ ಎಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ಸೊ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಡ್ಯಾಂಪ್ನೆಸ್ ಮೀಟರ್ ಪಕ್ಕದಲ್ಲಿ ಬರ್ತಾ ಇರ್ಬೋದು. ಈ ಮೀಟ್ರನ್ನು ನೀವು ಪರ್ಚೇಸ್ ಮಾಡ್ಬೋದು. ಎಸ್ಪೆಷಲಿ ಏನಂತಂದರೆ ರೆಗ್ಯುಲರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಲ್ಲ ಅವ್ರು ಪರ್ಚೇಸ್ ಮಾಡ್ಕೊಳ್ಳಿ. ನೀವೇನಾದರೂ ಓನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದರೆ ನೀವು ಇದನ್ನು ರೆಂಟಿಗೆ ತೊಗೊಂಬರ್ಬೋದು. ಆ್ಯಂಡ್ ನಿಮ್ಮ ಯಾರು ಇವರು ಇರ್ತಾರೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವ್ರು ಯೂಸ್ ಮಾಡೋದಕ್ಕೂ ಕೂಡ ನೀವು ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇದು ಸೆಕೆಂಡ್. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಫೆಂಡರ್ ಮ್ಯಾಕ್ಸ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ PVC ಬೋರ್ಡ್ಗಳು. ಹೌದು, ಇದನ್ನು PVC ಬೋರ್ಡ್ ಅಂತಲೂ ಹೇಳ್ಬೋದು ಅಥವಾ ಇದನ್ನು UPVC ಬೋರ್ಡ್ಗಳಂತಲೂ ಕೂಡ ಹೇಳ್ಬೋದು. ಫೆಂಡರ್ ಮ್ಯಾಕ್ಸ್ ಏನಿದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಿಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ವುಡ್ ಪ್ಯಾಟರ್ನ್ ಇರುತ್ತೆ, ಇದು ವಾಟರ್ ಪ್ರೂಫು, ಫೈರ್ ಪ್ರೂಫು. ಬಟ್ ಅದೇ ರೀತಿಯಲ್ಲಿ ಇವಾಗ PVC UPVC ಬೋರ್ಡ್ಗಳು ಕೂಡ ಬಂದಿದೆ ವೀಕ್ಷಕರೇ. ಇದನ್ನು ಎಸ್ಪೆಷಲಿ ಸನ್ಶೈನ್ ಇಂಟೀರಿಯರ್, ನಾನು ಯಾವಾಗಲೂ ವಿಡಿಯೋ ಮಾಡ್ತಾ ಇರ್ತೀನಿ, ಸನ್ಶೈನ್ ಇಂಟೀರಿಯರಲ್ಲಿ ಇದು ಅವೈಲೇಬಲ್ ಇದೆ. ಉದ್ದುದ್ದ ಪ್ಯಾನಲ್ ಬರುತ್ತೆ, ಜಸ್ಟ್ ಕಟ್ ಮಾಡಿ ಹಾಕಿದ್ರೆ ಆಯಿತು. ಬಟ್ ಫೆಂಡರ್ ಮ್ಯಾಕ್ಸ್ಗಿಂತ ಹಾಫ್ ರೇಟಲ್ಲಿ ಇದು ನಿಮಗೆ ಅವೈಲೇಬಲ್ ಇದೆ ವೀಕ್ಷಕರೇ. ಸನ್ಶೈನ್ ಇಂಟೀರಿಯರ್ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸಸ್ ಕೂಡ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕೋಟಾ ಸ್ಟೋನ್ಗಳು. ಹೌದು ವೀಕ್ಷಕರೇ, ಕೋಟಾ ಸ್ಟೋನ್ ಮುಂಚೆ ಏನಾಗಿತ್ತು ಅಂತಂದರೆ ಓನ್ಲಿ ಫಾರ್ ಪಾರ್ಕಿಂಗ್ ಫ್ಲೋರಿಂಗ್ ಅಂತ ಇತ್ತು. ಬಟ್ ಇವಾಗಿಲ್ಲ. ಕೋಟಾ ಸ್ಟೋನಲ್ಲಿ ನಿಮಗೆ ಲೆದರ್ ಫಿನಿಶು, ಸೆಮಿ ಪಾಲಿಶ್ಡು, ಮಿರರ್ ಪಾಲಿಶ್ಡು, ಜೊತೆಯಲ್ಲಿ 2x4 ಕೋಟಾ ಸ್ಟೋನಲ್ಲಿ 2x2 ಸಿಗ್ತಾ ಇತ್ತು. ಇವಾಗ 2x4 ಕೂಡ ಸಿಗ್ತಾ ಇದೆ. ನಾನೊಂದು ವಿಡಿಯೋ ಮಾಡಿದ್ದೆ, ದುಬೈ ಮಾದರಿಯ ಮನೆ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಲ್ಲಿ ಫ್ಲೋರಿಂಗಿಗೆ, ಅವ್ರ ಮನೆ ಒಳಗಡೆ ಫ್ಲೋರಿಂಗಿಗೆ ಅವರು ಈ ಲೆದರ್ ಫಿನಿಶ್ಡ್ ಕೋಟಾ ಸ್ಟೋನನ್ನು ಹಾಕಿದ್ರು. ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಆದರೆ ಅದು ರಫ್ ಫಿನಿಶ್ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಬಟ್ ಆದರೆ ಕೋಟಾ ಸ್ಟೋನ್ನ ಸ್ಟೈಲ್ ಇದೆಯಲ್ಲ, ಅದರದ್ದು ಈ ಪಿಸ್ತಾ ಕಲರ್ ಇದೆಯಲ್ಲ, ಅದನ್ನೇ ಕ್ರೇಜಿ ಅಂತ ಹೇಳ್ಬೋದು. ತುಂಬ ಕ್ಲಾಸಿಕ್ಕಾಗಿ ಕಾಣಿಸುತ್ತೆ. ಸೊ ನಿಮಗೇನಾದರೂ ಒಂದೊಳ್ಳೆ ಫಿನಿಶಿಂಗ್ ಬೇಕು ಅಂತಂದರೆ ಕೋಟಾ ಸ್ಟೋನ್ಗೆ ಹೋಗ್ಬೋದು. ಇವಾಗ ಸ್ಕೋಪ್ ಗ್ರಾನೈಟ್ ಆ್ಯಂಡ್ ಮಾರ್ಬಲಲ್ಲಿ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡ್ತಾ ಇರ್ತೀನಿ, ಅವ್ರ ಹತ್ರ ಇದು 2x2 2x4 ಅಲ್ಲಿ ಕೂಡ ಅವೈಲೇಬಲ್ ಇದೆ. 80 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಂದ 110 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ವರೆಗೆ ಬೆಲೆ ಆಗುತ್ತೆ ವೀಕ್ಷಕರೇ. ಡೆಫಿನೆಟ್ಲಿ ಇದನ್ನು ಕೂಡ ಬೈ ಮಾಡಿ, ಇದನ್ನು ಇನ್ಸ್ಟಲೇಷನ್ ಮಾಡಿ, ನಿಮ್ಮ ಮನೆ ಲುಕ್ಕು ಆಮೇಲೆ ನೋಡಿ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಕಾಂಬಿನೇಷನನ್ನು ಮಾಡಿ. ಸೊ ಸೆಮಿ ಪಾಲಿಶ್ಡು ಆ್ಯಂಡ್ ಪಾಲಿಶ್ಡನ್ನು ಕಾಂಬಿನೇಷನ್ ಮಾಡಿ. ಪಾರ್ಕಿಂಗಲ್ಲಿ ನೀವು ಲೆದರ್ ಫಿನಿಶ್ ಹಾಕಿ ಸಖತ್ತಾಗಿ ಬರುತ್ತೆ ವೀಕ್ಷಕರೇ, ಗೊತ್ತಾಯ್ತಲ್ವ? ಸೊ ನೆಕ್ಸ್ಟ್ ಬರ್ತಾ ಇರೋದು ಕ್ಲೇ ಟೈಲ್ಸ್ಗಳು ಕೂಡ ತುಂಬಾ ಪಾಪ್ಯುಲರ್ ಆಗ್ತಿದೆ ಅಂತ ಹೇಳ್ಬೋದು. ಕ್ಲೇ ಟೈಲ್ಸ್ಗಳು ಏನಾಗುತ್ತೆ ಅಂತಂದರೆ ಜಸ್ಟ್ 4 ಇಂಚಸ್ಗೆ ಆಲ್ಮೋಸ್ಟ್ 9 ಇಂಚಸ್ ಬರುತ್ತೆ, ಚಿಕ್ಕ ಪೀಸಸ್ ಇರುತ್ತೆ. ಇದನ್ನು ನೀವು ಬಾಲ್ಕನಿಯಲ್ಲಿ
ಟೆರೆಸ್ಸಲ್ಲಿ ನೀವು ಇದನ್ನು ಇನ್ಸ್ಟಾಲೇಷನ್ ಮಾಡ್ಬೋದು ವೀಕ್ಷಕರೇ. ಪಾರ್ಕಿಂಗಿಗೆ ಅಥವಾ ಬೇರೆ ಕಡೆಯಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ಬಾಲ್ಕನಿ ಮತ್ತು ಟೆರೆಸ್ಗಳಲ್ಲಿ ಯೂಸ್ ಮಾಡಿ. ಅಮೇಝಿಂಗ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ರೀಸೆಂಟಾಗಿ ನಾನೊಂದು ಮಡ್ ಬ್ರಿಕ್ಸ್ ಅವ್ರದ್ದು ಮನೆ ಮಾಡೋಕ್ಕೆ ಹೋಗಿದ್ದೆ ಹಾಸನದಲ್ಲಿ. ಸೊ ಅವರ ಮನೇಲಿ ಇದನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಬೇಕಾದರೆ ಕ್ಲಿಪ್ ಕೂಡ ಆ್ಯಡ್ ಮಾಡಿರ್ತೀನಿ ಅಥವಾ ನಾನು ನಿಮಗೆ ಇಮೇಜಸ್ ತೋರಿಸ್ತಾ ಇರ್ತೀನಿ. ಕ್ಲೇ ಟೈಲ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ಲಿಟ್ಲ್ ಬಿಟ್ಲ್ ಕಾಸ್ಟ್ಲಿ ಅಂತ ಹೇಳ್ಬೋದು, ಬಟ್ ಆದರೆ ತುಂಬ ಸೂಪರ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, ಕ್ಲೇ ಟೈಲ್ಸ್ಗಳನ್ನು ನೀವು ವಾಲ್ಗೂ ಕೂಡ ಹಾಕ್ಬೋದು ವೀಕ್ಷಕರು. ಹೌದು, ಯಾವುದಾದ್ರೂ ಒಂದು ವಾಲ್ಗೆ ಕ್ಲೇ ಟೈಲ್ಸ್ ಹಾಕಿ ಪಾಲಿಶ್ ಹಾಕಿಬಿಟ್ರೆ ಓ ಮೈ ಗಾಡ್, ನಿಮ್ಮ ಮನೆ ಒಂದು ವಾಲ್ ಅಂತೂ ಸೂಪರಾಗಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಕ್ಲೇ ಟೈಲ್ಸನ್ನು ಯೂಸ್ ಮಾಡಿ ನಿಮ್ಮ ಮನೇಲಿ. ಇವೆಲ್ಲ ಹೊಸದು ಇವರು ಇವಾಗ ಬರ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸ್ಮಜ್ ಸ್ಕೈಲೈಟ್ಗಳು. ಸ್ಕೈಲೈಟನ್ನು ಮೇಲೆ ಹಾಕಿರ್ತೀರಲ್ವ, ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಟ್ರಾನ್ಸ್ಪರೆಂಟ್ ಆಗ್ತಾರೆ. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ಇದು ಸ್ಮಜ್ ಆಗ್ತಾ ಇದ್ದಾರೆ, ಅಂದರೆ ಈ ಫ್ರಾಸ್ಟೆಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ರಾಸ್ಟೆಡ್ ಹಾಕೋದ್ರಿಂದ ನೋಡೋದಕ್ಕೆ ಅಮೇಝಿಂಗ್ ಲುಕ್ ಬರ್ತಾ ಇರುತ್ತೆ. ಆ್ಯಂಡ್ ಮೇಲ್ಗಡೆಯಿಂದ ಒಂದೇನೋ LED ಲೈಟನ್ನು ಹಾಕಿದ್ದೀರಾ ಮೇಲ್ಗಡೆ ಅಂತ ಆ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಒಂದು ವೇಳೆ ನೀವೇನಾದರೂ ದೊಡ್ಡದಾಗಿರುವಂತಹ ಇದನ್ನು ಸ್ಕೈಲೈಟಲ್ಲಿ ಏನನ್ನು ಹಾಕಿದ್ದಿದ್ರೆ, ತುಂಬ ದೊಡ್ಡದಾಗಿ ಹಾಕಿಬಿಟ್ಟಿದ್ದೀರಾ ಅಂತಂದರೆ ಆ ಟೈಮಲ್ಲಿ ನಿಮಗೆ ಏನು ಹೀಟನ್ನು ಜಾಸ್ತಿ ಟ್ರಾನ್ಸ್ಫರ್ ಮಾಡೋದನ್ನು ಈ ಫ್ರಾಸ್ಟೆಡ್ ಗ್ಲಾಸ್ಗಳು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ತುಂಬ ರೇರಾಗಿ ಇವಾಗ ಬರ್ತಾ ಇದೆ ಇದು. ಕೆಲವೊಂದು ಜನ ಫಿಲ್ಮ್ಸ್ ಕೂಡ ಹಾಕ್ತಾ ಇದ್ದಾರೆ. ಫಿಲ್ಮ್ ಬದಲು ನಾನು ನಿಮಗೆ ರೆಕಮೆಂಡ್ ಮಾಡೋದು ಫ್ರಾಸ್ಟೆಡ್ ಹೋಗಿ, ಸಕ್ಕದಾಗಿ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಡೋರ್ನ ಸೈಜ್ಗಳು. 7x3 ಕಾಮನ್ ಎಲ್ಲರೂ ಹಾಕುವಂಥದ್ದು, ಬಟ್ ಇವಾಗ 8x4 8x5. ಹೌದು ವೀಕ್ಷಕರೇ, 8x4 8x5 ಡೋರ್ಗಳು ಬರ್ತಾ ಇದೆ. ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಟ್ರೆಂಡ್ ಆಗ್ತಾ ಇದೆ ಇವಾಗ ತುಂಬಾ. ನಾನು ತುಂಬ ಹೋಮ್ ಟೂರ್ ಮಾಡ್ತೀನಲ್ವಾ, ಸೊ ನನಗೆ ಇವಾಗ ಗೊತ್ತಾಗ್ತದೆ ಯಾರು ತುಂಬ ಲೈಕ್ ಕ್ಲಾಸಿ ಮನೆ ಕಟ್ತಾರೆ, ಕ್ಲಾಸಿಕ್ ಮನೆಗಳನ್ನು ಕಟ್ತಾರೆ. ಸೊ ಅಂಥವರು 8x4 8x5 ಡೋರ್ಗಳನ್ನು ಚೂಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಥರ ಡೋರ್ಗಳನ್ನು ಹಾಕಬೇಕಾದ್ರೆ ಪಕ್ಕದಲ್ಲಿ ಫ್ರೇಮ್ ಇರುತ್ತೆ ಗೊತ್ತಾ, ಫ್ರೇಮ್ ಕೂಡ ತುಂಬ ಚೆನ್ನಾಗಿರಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಹಾಕುವಂಥ ಹಿಂಜಸ್ ಇರುತ್ತಲ್ವ, ಹಿಂಜಸನ್ನು ಕೂಡ ನೀವು ಸ್ಟ್ರಾಂಗ್ ಆಗಿರುವ ಹಿಂಜಸನ್ನು ಇಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ, ಗೊತ್ತಾಯ್ತಲ್ವ. ಸೊ ಇದು 8x5 ಡೋರು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಎಂಬೋಸ್ಡ್ ಪ್ರಭಾವಳಿ. ಇಷ್ಟು ದಿನ ಪ್ರಭಾವಳಿ ಅಂತಂದರೆ ಏನು ಮಾಡಿಸ್ತಾ ಇದ್ರಿ, ಜಸ್ಟ್ ಒಂದು ಅಷ್ಟಲಕ್ಷ್ಮಿ ಹಾಕಿಸ್ತಾ ಇದ್ರೆ, ಕಾಮನ್ ಪ್ರಭಾವಳಿ ಹಾಕಿಬಿಟ್ಟು ಡಿಸೈನ್ಸ್ ಮಾಡಿಸ್ತಾ ಇದ್ರಿ. ಬಟ್ ಆ ಕಾಲ ಮುಗೀತು. ಸೊ ಇವಾಗ ಎಂಬೋಸ್ಡ್ ಪ್ರಭಾವಳಿ ಬರ್ತಾ ಇದೆ. ಸೊ ಪ್ರಭಾವಳಿಯ ಮೇಲುಗಡೆಯಲ್ಲಿ, ಹೌದು ವೀಕ್ಷಕರೇ, ಇಲ್ಲಿ ಆನೆಯ ಮುಖ ಬರ್ತಾ ಇದೆ, ಬೇರೆ ಬೇರೆ ರೀತಿಯ ನವಿಲುಗಳು ಬರ್ತಾ ಇದೆ. ಸೊ ಇದು ಒಂಥರ ಯೂನಿಕ್ ಅಂತ ಹೇಳ್ಬೋದು. ಸೊ ಡಿಸೈನ್ಸ್ಗಳು ಬರ್ತಾ ಇದೆ. ಸೊ ಇದು ಕೂಡ ಅಷ್ಟೇ ಎಂಬೋಸ್ಡ್ ಪ್ರಭಾವಳಿ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಒಂದು 3D ಲುಕ್ಕಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪಕ್ಕದಲ್ಲೂ ಕೂಡ ಏನು ವುಡ್ಡಲ್ಲಿ ನೀವು ಅಷ್ಟಲಕ್ಷ್ಮಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ, ಆ ಜಾಗದಲ್ಲಿ ನಿಮಗೆ ಬ್ರಾಸ್ನ ಅಷ್ಟಲಕ್ಷ್ಮಿಗಳು ಸಿಗ್ತಾ ಇದ್ದಾರೆ. ಸೇಮ್ ವುಡ್ಗೆ ಬ್ರಾಸ್ನ ಅಷ್ಟಲಕ್ಷ್ಮಿನ ತೊಗೊಂಡೋಗ್ಬಿಟ್ಟು ಫಿಕ್ಸ್ ಮಾಡುವಂಥದ್ದು. ಸೊ ಇದೇನಾಗುತ್ತೆ ಅಂತಂದರೆ ವುಡ್ ಮತ್ತು ಬ್ರಾಸ್ನ ಕಾಂಬಿನೇಷನಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ. ಮೇಲ್ಗಡೆ 2 ಆನೆಯ ಮುಖ, ಓಕೆ, ಅಥವಾ 2 ನವಿಲುಗಳನ್ನ ಮುಖವನ್ನು ನೀವೇನಾದರೂ ಸೇರಿಸ್ಬಿಟ್ರೆ ನಿಮ್ಮ ಮನೆಯ ಪ್ರಭಾವಳಿ ಕ್ರೇಜಿ ಅಂತ ಹೇಳ್ಬೋದು. ಮನೆಗೆ ಬಂದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆ ನೋಡಿ ಏನು ಗುರು ಇದು ಎಲ್ಲಿಂದ ತೊಗೊಂಬಂದಿದ್ದಾರೆ ಅಂತ ಹೇಳ್ತಾರೆ. ಅಂಥ ಖರ್ಚೇನಾಗೋದಿಲ್ಲ, ಬಟ್ ಆದರೂ ಕೂಡ ನೋಡೋದಕ್ಕೆ ಕ್ರೇಜಿಯಾಗಿ ಇರುತ್ತೆ ವೀಕ್ಷಕರು. ಸೊ ಪ್ರಭಾವಳಿ ಇದೆಯಲ್ಲ ಇವಾಗಿನ ಲೇಟೆಸ್ಟ್ ಟ್ರೆಂಡ್ ಅಂತ ಹೇಳ್ಬೋದು. ಪ್ರಭಾವಳಿಲೂ ಕೂಡ ಲೇಟೆಸ್ಟಾಗಿ ಈ ರೀತಿ ಡಿಸೈನ್ ಮಾಡೋದಂತೂ ಲೇಟೆಸ್ಟ್ ಟ್ರೆಂಡಿಂಗ್. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು MS ರೈಲಿಂಗ್ಸ್. ಹೌದು ವೀಕ್ಷಕರೇ, SS ರೈಲಿಂಗ್ಸನ್ನು MS ರೈಲಿಂಗ್ಸ್ ಬೀಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅನ್ಕೊತಾ ಇದ್ವಿ. ಬಟ್ ಹೊಸ ರೂಪದೊಂದಿಗೆ, ಹೊಸ ಲುಕ್ನೊಂದಿಗೆ MS ರೈಲಿಂಗ್ಸ್ಗಳು ಬರ್ತಾ ಇದೆ. ಸೊ ಡಿಫ್ರೆಂಟು ನೀವು ಅಂದ್ಕೊಂಡಿರೋದ್ರಲ್ಲಿ MS ಹಿಂಗೆಲ್ಲ ಮಾಡ್ಬೋದಾಗುರು ಅಂತೇಳ್ಬಿಟ್ಟು. ಯಾಕಂದರೆ SS ಲಿಮಿಟ್ ಇದೆ. SS ನೀವು 1 2 ಮ್ಯಾಕ್ಸ್ ಅಂದರೆ 5 ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ MS ಲಿಮಿಟ್ ಇಲ್ಲ. MS ನೀವು ಯಾವ ರೀತಿ ಬೇಕಾದರೂ ಕಟ್ ಮಾಡಿ, ವೆಲ್ಡ್ ಮಾಡಿ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು. ನಾನು ಮಾತಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಇಮೇಜಸ್ ಬರ್ತಾ ಇರ್ಬೋದು ವೀಕ್ಷಕರೇ. ಕ್ರೇಜಿ ಡಿಸೈನ್ಗಳು, ಪೈಪಿಂಗ್ಸ್ ಇರ್ಬೋದು, ಪೋಲಿಂಗ್ಸ್ ಇರ್ಬೋದು, ಬೇರೆ ಬೇರೆ ಡಿಸೈನ್, ಜಿಗ್ಜ್ಯಾಗ್ ಡಿಸೈನ್ಸ್ ಇರ್ಬೋದು, ಕ್ರೇಜಿ ರೈಲಿಂಗ್ಸ್ಗಳು ಬರ್ತಾ ಇದೆ. ಎಸ್ಪೆಷಲಿ ಇಂಟರ್ನಲ್ ರೈಲಿಂಗ್ಸ್, ಮನೆ ಒಳಗಡೆ ಏನು ಡೂಪ್ಲೆಕ್ಸ್ ಮಾಡ್ಕೊಂಡಿರ್ತೀರಲ್ವ, ಅಲ್ಲಿ ಯೂಸ್ ಮಾಡೋದಕ್ಕೆ MS ರೈಲಿಂಗ್ಸ್ಗಳು ವಿತ್ ಆ್ಯಂಟಿಕ್ ರೈಲಿಂಗ್ಸ್ಗಳು ತುಂಬಾ ಫೇಮಸ್ ಆಗ್ತಾ ಇದೆ. ಸಖತ್ತಾಗಿ ಜನ ಇದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಕೂಡ ನೆಕ್ಸ್ಟ್ SS ರೈಲಿಂಗ್ಸ್ ಹೋಗೋಕ್ಕೆ ಯೋಚನೆ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ MS ರೈಲಿಂಗ್ಸಲ್ಲಿ ಈ ರೀತಿ ಡಿಸೈನ್ ನಾನೇನು ತೋರಿಸ್ತಾ ಇದ್ದೀನಿ, ನಿಮ್ಮ ಫ್ಯಾಬ್ರಿಕೇಟರ್ನ ಕೇಳಿ ನೋಡಿ, ಈ ರೀತಿ ಮಾಡ್ಕೊಳಕ್ಕಾಗತ್ತಾ ನಿಮ್ಮ ಹತ್ರ ಅಂತ. ಅವರು ಓಕೆ ಅಂತಂದರೆ ಈ ಥರ ಮಾಡಿಸಿ ನಿಮ್ಮ ಮನೆಗೆ ಬರೋರು ಕೂಡ ವಾವ್ ಅನ್ನು ಹೇಳೋದನ್ನು ಮರಿಬೇಡಿ ವೀಕ್ಷಕರು. ಸೊ ನೆಕ್ಸ್ಟ್ ಬರ್ತಾ ಅಂಥದ್ದು ಇನ್ವಿಸಿಬಲ್ ಗ್ರಿಲ್ಗಳು. ಇದ್ರ ಬಗ್ಗೆ ನಾನು ಮುಂಚೆನೇ ವಿಡಿಯೋ ಮಾಡಿದ್ದೀನಿ, ಬಟ್ ಅಡಾಪ್ಟೇಷನ್ ತುಂಬ ಆಗ್ತಾ ಇದೆ. ನಾನು ಹೋಮ್ ಟೂರ್ ನೋಡೋಕೆ ಹೋದಾಗ 100ರಲ್ಲಿ 1 ಮನೆ ಬರ್ತಾಯಿತ್ತು, ಇವಾಗ 100ರಲ್ಲಿ
10 ಮನೆ ಡೆಫಿನೆಟ್ಲಿ ಇನ್ವಿಸಿಬಲ್ ಗ್ರಿಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇನ್ವಿಸಿಬಲ್ ಗ್ರಿಲ್ ಅಂದರೆ ಏನು ಗೊತ್ತಾ? ಸೊ ನಿಮ್ಮ ಬಾಲ್ಕನಿ ಇದೆ, ಬಾಲ್ಕನಿ ಏನು ವಿಂಡೋ ಇರುತ್ತೆ, ಅಲ್ಲಿ ಏನು ಮಾಡ್ತೀರಿ, ಇಷ್ಟು ದಿನ ಏನು ಮಾಡ್ತಾರೆ, MS ಪೈಪ್ ಅಥವಾ ರಾಡ್ಗಳನ್ನು ಚಿಕ್ಕದಾಗಿ ಗ್ರಿಲ್ ಮಾಡ್ತಾ ಇದ್ರು. ಬಟ್ ಇವಾಗ ಹಾಗಿಲ್ಲ ವೀಕ್ಷಕರೇ, ಕಂಪ್ಲೀಟ್ಲಾಗಲಿ ಸುತ್ತಲೂ ನಿಮಗೆ MS ಪ್ರೇಮನ್ನು ತಗೊಳ್ಳೋದಾಗುತ್ತೆ. ಅದರ ಒಳಗಡೆ ಇಲ್ಲಿ GI ವೈರ್ಗಳನ್ನು, ಹೌದು ವೀಕ್ಷಕರೇ, GI ವೈರ್ಗಳನ್ನು ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಆಗಿ ಹಾಕಿಬಿಟ್ಟು ಅದಕ್ಕೆ ಜಾಯಿನ್ ಮಾಡಲಾಗ್ತಾ ಇದೆ. ಎಲ್ಲಿ ಇಂಟರ್ಸೆಕ್ಷನ್ ಬರುತ್ತಲ್ಲ, ಆ ಇಂಟರ್ಸೆಕ್ಷನ್ ಎಲ್ಲ ಚಿಕ್ಕದಾಗಿ ಜಾಯಿನ್ ಮಾಡಲಾಗುತ್ತೆ. ಸೊ ಇದರಿಂದ ಬೆನಿಫಿಟ್ ಏನು? ಅದರ ಬೆನಿಫಿಟ್ ಏನಂತಂದರೆ, ನೀವೊಂದು ನಿಮ್ಮ ಬಾಲ್ಕನಿ ಇರ್ಬೋದು, ವಿಂಡೋ ಸೆಕ್ಷನ್ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತೀರ. ಬಟ್ ಯಾವಾಗ ಗ್ರಿಲ್ಲನ್ನು ಹಾಕ್ತಿರಲ್ಲ, ಹೊರಗಡೆಯಿಂದ ಏನಾಗುತ್ತೆ ಅಂದರೆ ಆ ಲುಕ್ ಹೊರಟೋಗ್ಬಿಡುತ್ತೆ, ಸರಿಯಾಗಿ ಕಾಣಿಸೋದೇ ಇಲ್ಲ. ಆದರೆ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಇನ್ವಿಸಿಬಲ್ ಗ್ರಿಲ್ ಹಾಕೋದ್ರಿಂದ, ಈ ವೈರ್ಡ್ ಗ್ರಿಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಲುಕ್ ಸಖತ್ತಾಗಿ ಕಾಣಿಸುತ್ತೆ. ಹೊರಗಡೆಯಿಂದ ನೋಡಿದ್ರೆ, ನಿಮ್ಮ ಮನೆ ಕೆಳಗಡೆಯಿಂದ ಯಾರು ನಿಂತ್ಕೊಂಡು ನೋಡಿದ್ರೆ ನಿಮ್ಮ ಬಾಲ್ಕನಿಲಿ ಏನೂ ಇಲ್ಲ, ಹೌದು ವೀಕ್ಷಕರೇ, ಪ್ಲೇನ್ ಆಗಿದೆ ಅಂತ ಅನಿಸುತ್ತೆ. ಲುಕ್ಗೆ ಲುಕ್ ಆಯಿತು, ಜೊತೆಯಲ್ಲಿ ಸೇಫ್ಟಿ ಕೂಡ ಹೌದು, ತುಂಬಾ ಸೇಫ್ ಆಗಿರುತ್ತೆ. ಸೊ ಈ ಮಾಮೂಲಿ ಗ್ರಿಲ್ ಬರುತ್ತಲ್ವ, ಅಷ್ಟೇ ಸೇಫ್ ಅಂತ ಹೇಳ್ಬೋದು. ಯಾವುದೇ ಮಕ್ಕಳಾಗಲಿ, ಯಾವುದೇ ಕಳ್ಳರಾಗಲಿ ಒಳಗಡೆ ಬರೋಕ್ಕಾಗಲ್ಲ, ಮಕ್ಕಳು ಯಾರಾದರೂ ಹೊರಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಆ್ಯಂಡ್ ಇವರ ಆದರೆ ನನ್ನ ಕೆಲಸ ಸಿಕ್ಕಿದ್ರೆ ಇವರ ಡೀಟೇಲ್ಸ್ಗಳನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಇನ್ವಿಸಿಬಲ್ ಗ್ರಿಲ್ಲನ್ನು ಇನ್ಸ್ಟಾಲ್ ಮಾಡೋರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಜನ ಇವಾಗ ಅಡಾಪ್ಟ್ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡಿ ಅಂತ ಇಲ್ಲಿ ನಿಮಗೆ ರೆಕಮೆಂಡೇಷನ್ ಮಾಡ್ತೀನಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಮಾರ್ಟ್ ಮಾರ್ಬಲ್ ಕಿಚನ್ ಟಾಪ್. ಹೌದು, ಕಿಚನ್ ಕೌಂಟರ್ ಟಾಪಲ್ಲಿ ಸ್ಮಾರ್ಟ್ ಮಾರ್ಬಲ್ ಬರ್ತಾ ಇದೆ. ಗ್ರಾನೈಟ್ ಆಯಿತು, ಕಾರ್ಡ್ಸ್ ಆಯಿತು, ಇವಾಗ ಬರ್ತಾ ಇರೋದು ಸ್ಮಾರ್ಟ್ ಮಾರ್ಬಲ್ಗಳು ಓನ್ಲಿ ಫ್ಲೋರಿಂಗಿಗೆ ಬರ್ತಾ ಇತ್ತು. ಬಟ್ ಇವಾಗ ಡಬಲ್ ಚಾರ್ಜ್ ಆಗಿರೋಂಥ ಸ್ಮಾರ್ಟ್ ಮಾರ್ಬಲ್ಗಳು ನಿಮ್ಮ ಕೌಂಟರ್ ಟಾಪ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ 2 feet by 8 feet ಇದು ಲೆಂತ್ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ಕೌಂಟರ್ ಟಾಪ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗೋ ರೀತಿಲಿ ಮಾಡಿರ್ತಾರೆ. ಆ್ಯಂಡ್ ಇದಕ್ಕೆ ನೋಸಿಂಗ್ ಮಾಡ್ಬೋದು. ನೋಸಿಂಗ್ ಅಂದರೆ ಏನು? ಸೊ ನಿಮ್ಮ ಗ್ರಾನೈಟ್ ಇದೆ ಅಂದ್ಕೊಳ್ಳಿ, ಸೊ ಇದು ಎಜ್ಜನ್ನು ರೌಂಡ್ ಮಾಡ್ಬೋದು. ಬಟ್ ಟೈಲ್ಸಲ್ಲಿ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಬಟ್ ಆದರೆ ಈಗ ಬರ್ತಾ ಇರೋಂಥ ಸ್ಮಾರ್ಟ್ ಮಾರ್ಬಲ್ ಕೌಂಟರ್ ಟಾಪಲ್ಲಿ ಇದನ್ನು ನೀವು ರೌಂಡ್ ಮಾಡ್ಬೋದು. ಸೊ ಇನ್ನೊಂದು ವಿಚಾರ, ಯಾಕೆ ಇದನ್ನು ಹಾಕಬೇಕು, ಯಾಕೆ ಗ್ರಾನೈಟ್ ಹಾಕಬಾರ್ದು? ನೋಡಿ ವೀಕ್ಷಕರೇ, ಗ್ರಾನೈಟಲ್ಲಿ ನಿಮಗೆ ಆಪ್ಷನ್ ತುಂಬ ಕಮ್ಮಿ ಇರುತ್ತೆ. ಸೊ ಬೇರೆ ವೆರೈಟೀಸ್ ಇರೋದಿಲ್ಲ ಅಂತ ಹೇಳ್ಬೋದು. ಬಟ್ ನಿಮಗೆ ಆಪ್ಷನ್ ಬೇಕು ಅಂತಂದರೆ ನೀವು ಕಾರ್ಡ್ಸ್ಗೆ ಹೋಗಬೇಕು. ಕಾರ್ಡ್ಸ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ 300 rupees 400 rupees per square feet ಆಗುತ್ತೆ. ಗ್ರಾನೈಟ್ಗೆ ಹೋದರೆ 100 rupees ಸಿಗುತ್ತೆ. ಬಟ್ ಏನು ಸ್ಮಾರ್ಟ್ ಮಾರ್ಬಲ್ ಕೌಂಟರ್ ಟಾಪ್ಗಳು ಬರ್ತಾ ಇದೆ, ಇವು 150 rupees per square feet 200 rupees ಒಳಗಡೆನೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕಾರ್ಡ್ಸ್ ಲೆವೆಲಿನ ಎಲ್ಲ ಡಿಸೈನ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಇದ್ರ ಸಪ್ಲೈಯರ್ಗಳು ಕೂಡ ನನಗೆ ಗೊತ್ತಿದ್ದಾರೆ, ನಾನು ತುಂಬ ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದೀನಿ. ಸೊ ಅವರಲ್ಲಿ ಇಷ್ಟು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತೊಗೋಬೋದು. ನಾನಂತೂ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಗ್ರಾನೈಟ್ ಅಂದರೆ ಈ ಸ್ಮಾರ್ಟ್ ಮಾರ್ಬಲ್ ಕೌಂಟರ್ ಟಾಪ್ಗೆ ಹೋಗ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಅಂಥದ್ದು ಅಡ್ವಾನ್ಸ್ಡ್ AAC ಬ್ಲಾಕ್ಗಳು. ಹೌದು ವೀಕ್ಷಕರೇ, ಯಾರು ತಮ್ಮ ಮನೆ ಮೇಲೆ ಡೆಡ್ ವೇಟ್ ಬೇಡ, ಸೊ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದಂಗೆ ಡೆಡ್ ವೇಟ್ ಬೇಡ ಅನ್ಕೊಂತೀರ, ವಾಲ್ ಮೇಲೆ ವಾಲ್ ಬರ್ತಾ ಇಲ್ಲ, ಸೈಡಲ್ಲಿ ವಾಲ್ ಕಟ್ತಾ ಇದ್ರ, ಆ ವಾಲು ಕೂಡ ನಿಮ್ಮ ಏನು ಇದಿರುತ್ತೆ, ಸ್ಲ್ಯಾಬ್ ಇರುತ್ತೆ, ಸ್ಲ್ಯಾಬ್ ಮೇಲೆ ವೇಟ್ ಕೊಡಬಾರ್ದು ಅಂದರೆ AAC ಬ್ಲಾಕ್ಗಳನ್ನು ಯೂಸ್ ಮಾಡ್ಬೋದು. ಬಟ್ ಇಲ್ಲಿವರೆಗೆ ಏನಾಗ್ತಿತ್ತು ಅಂದರೆ AAC ಬ್ಲಾಕ್ಗಳಲ್ಲಿ ಅಂಥ ಒಳ್ಳೆ ಕ್ವಾಲಿಟಿ ಬರ್ತಾ ಇರಲಿಲ್ಲ ವೀಕ್ಷಕರು. ತುಂಬ ಜನ ತುಂಬ ಹಿಂಜರಿತಾ ಇದ್ರು, ಇದು ಕ್ವಾಲಿಟಿ ಚೆನ್ನಾಗಿಲ್ಲ, ನಾಳೆ ದಿನ ಕ್ರ್ಯಾಕ್ ಬರುತ್ತೆ ಇದರಲ್ಲಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅಪ್ಡೇಟೆಡ್ AAC ಬ್ಲಾಕ್ಗಳು ಬರ್ತಾ ಇದೆ. ಈಗೇನು AAC ಬ್ಲಾಕ್ಗಳು ಬರ್ತಾ ಇದೆಯಲ್ಲ, ಪ್ರತಿಯೊಂದು ಕೂಡ ಟಾಪ್ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಇದು ಟೆಸ್ಟೆಡ್ ಅಂತ ಹೇಳ್ಬೋದು. ತುಂಬ ಪ್ರೆಷರಲ್ಲಿ, ಎಷ್ಟೋ ಟನ್ನಲ್ಲಿ ಇದನ್ನು ಕಂಪ್ರೆಸ್ ಮಾಡಿ ನೋಡಲಾಗ್ತಾ ಇದೆ, ಒಡೆದೋಗ್ತಾ ಇಲ್ಲ, ಕ್ರ್ಯಾಕ್ ಬರ್ತಾ ಇಲ್ಲ, ಆ್ಯಂಡ್ ಕ್ವಿಕ್ ಸೆಟ್ಟಿಂಗ್ ಕೂಡ ಇಲ್ಲಿ ಆಗ್ತಾ ಇದೆ. AAC ಬ್ಲಾಕ್ನ ಬೆನಿಫಿಟ್ ಏನಂತಂದರೆ, ಇದಕ್ಕೂ ಕೂಡ ಪ್ಲಾಸ್ಟರಿಂಗ್ ಎಲ್ಲ ಏನೂ ಮಾಡಬೇಕಾಗಿಲ್ಲ, ನೀಟಾಗಿ ಫಿನಿಶಿಂಗ್ ಕೊಟ್ರಿ ಅಂತಂದರೆ ಇದ್ರ ಮೇಲ್ಗಡೆ ಪುಟ್ಟಿ ಮಾಡ್ಬೋದು, ಅದ್ರ ಮೇಲೆ ಪ್ರೈಮರ್ ಮಾಡಿ ಪೇಂಟ್ ಮಾಡಿಬಿಟ್ರೆ ನಿಮ್ಮ ಗೋಡೆ ರೆಡಿ. ಆ್ಯಂಡ್ ಜೊತೆಲಿ ವೇಟು ಎಷ್ಟು ತುಂಬ ಕಮ್ಮಿ ಬರುತ್ತೆ ಗೊತ್ತಾ. ಸೊ ಒಂದು ನೀವು ಕಾಂಕ್ರೀಟ್ ಬ್ಲಾಕ್ ಇಡೋ ಬದಲು 4 AAC ಬ್ಲಾಕ್ಗಳನ್ನು ಪ್ಲೇಸ್ ಮಾಡ್ಬೋದು. ಜೊತೆಲಿ 4 AAC ಬ್ಲಾಕ್ಗಳು ತುಂಬ ಉದ್ದ ಬರುತ್ತೆ, 2 feet ಬರುತ್ತೆ. ಸೊ ಅದರಿಂದ ನಿಮಗೆ ಈಸಿ, ಬೇಗ ವರ್ಕ್ ಕೂಡ ಆಗುತ್ತೆ, ಬೇಗ ಪೂರ್ತಿ ಆಕ್ಯುಪಿಕೇಷನ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಲಿ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಸೊ ಇವಾಗಿನ AAC ಬ್ಲಾಕ್ಗಳು ಅದು ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಕಂಪ್ನಿ ಅಂತಂದರೆ ನೀವು ಇದನ್ನು ಅಡಾಪ್ಟ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಂಥದ್ದು ಡ್ಯಾಮ್ ಪ್ರೂಫ್ ಸಿಮೆಂಟ್. ಹೌದು, ಸಿಮೆಂಟಲ್ಲೇ ಇವಾಗ ಡ್ಯಾಮ್ ಪ್ರೂಫನ್ನು ಅಳವಡಿಕೆ ಮಾಡಲಾಗ್ತದೆ. ಇದು ಕೂಡ ತುಂಬಾ ರೇರು, ಅತಿ ಕಡಿಮೆ ಜನ ಯೂಸ್ ಮಾಡ್ತಾ ಇದ್ದಾರೆ, ಯಾಕಂತಂದರೆ ಸ್ವಲ್ಪ ವೆಚ್ಚ ಜಾಸ್ತಿ. ಸೊ ನಿಮ್ಮ ಸಿಮೆಂಟಲ್ಲೇ ಡ್ಯಾಮ್ ಪ್ರೂಫ್ನೆಸ್ ಇರಬೇಕು, ನೀವು ಮಾಡಿರೋಂಥ ಪ್ಲಾಸ್ಟ್ರಿಂಗಲ್ಲೇ ಡ್ಯಾಮ್ ಪ್ರೂಫ್ ಇರಬೇಕು, ನೀರು ಒಳಗಡೆ ಹೋಗೋದಾಗಲಿ ಆ ಕಡೆಯಿಂದ ಈ ಕಡೆ ಬರೋದಾಗಲಿ ಆಗಬಾರ್ದು ಅಂತಂದರೆ ನೀವು ಡ್ಯಾಮ್ ಪ್ರೂಫ್ ಸಿಮೆಂಟ್ಸ್ಗಳನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ. ಬಿರ್ಲಾದವರು, ಕೋರ್ಮಂಡಲ್ ಕಿಂಗ್ ಅವರು, 2-3 ಕಂಪ್ನಿಯವರು ಈ
ರೀತಿ ಇದನ್ನು ತೊಗೊಂಬರ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಅದಕ್ಕೆ ಜನ ಯೋಚನೆ ಮಾಡ್ತಾ ಇದ್ದಾರೆ ಬೇಕೋ ಬೇಡ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಕೇಳಿದ್ರೆ ಮಾಡ್ಬೋದು. ಸೊ ಬೇಸಿಕಲಿ ಸಿಮೆಂಟ್ ಇದು ವಾಟರ್ ಪ್ರೂಫಿಂಗ್ ಏಜೆಂಟನ್ನು ಆ್ಯಡ್ ಮಾಡಲೇಬೇಕು. ಬಟ್ ಸಿಮೆಂಟಲ್ಲೇ ಆ ಗುಣ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಅದರಿಂದ ಡ್ಯಾಮ್ ಪ್ರೂಫ್ ಸಿಮೆಂಟ್ಸ್ಗಳನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫ್ಲೈ ಆ್ಯಶ್ ಬ್ರಿಕ್ಸ್ಗಳು ಆ್ಯಂಡ್ ಸ್ಮಾಲ್ ಮಡ್ ಬ್ರಿಕ್ಸ್. ಮಡ್ ಬ್ರಿಕ್ಸು ಅಂತ ಅಷ್ಟೇ ಇವಾಗ ತುಂಬಾ ಟ್ರೆಂಡಿಂಗ್ ಆಗ್ತಾಯಿದೆ. ಬಟ್ ಮಡ್ ಬ್ರಿಕ್ಸ್ ಬಗ್ಗೆ ನಾನು ಆವಾಗ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಫ್ಲೈ ಆ್ಯಶ್ ಬ್ರಿಕ್ಸ್ ಅಂತ ಬರ್ತಾ ಇದೆ. ಚಿಕ್ಕ ಚಿಕ್ಕ ಇಟ್ಟಿಗೆ ಇರುತ್ತಲ್ವ, ವೈರ್ ಕಟ್ ಬ್ರಿಕ್ಸ್ ಬರುತ್ತಲ್ಲ, ಸೇಮ್ ಸೈಜಲ್ಲಿ ನಿಮಗೆ ಫ್ಲೈ ಆ್ಯಶ್ ಬ್ರಿಕ್ಸ್ಗಳು ಜೊತೆಯಲ್ಲಿ ಮಡ್ ಬ್ರಿಕ್ಸ್ಗಳು ಕೂಡ ಅದೇ ಸೈಜಲ್ಲಿ ಬರ್ತಾ ಇದೆ. ಇದು ಕೂಡ ಅಷ್ಟೇ ತುಂಬಾ 40 ಟನ್ ಕೆಪಾಸಿಟಿಯಲ್ಲಿ ಕಂಪ್ರೆಸ್ ಮಾಡಲಾಗಿರುತ್ತೆ, ಕೋಲ್ಡ್ ಪ್ರೆಸ್ ಮಾಡಲಾಗುತ್ತೆ ವೀಕ್ಷಕರೇ. ಆ್ಯಂಡ್ ಇದು ನೋಡಿ, ಒಂದು ವೈರ್ ಕಟ್ ಬ್ರಿಕ್ಸ್ ತೊಗೊಬೇಕು ಅಂದರೆ 12 ರೂಪಾಯಿ, 13 ರೂಪಾಯಿ, 14 ರೂಪಾಯಿ ತನಕ ಹೋಗುತ್ತೆ. ಬಟ್ ಆದರೆ ನೀವು ಫ್ಲೈ ಆ್ಯಶ್ ಬ್ರಿಕ್ಸ್ ಅಥವಾ ಸ್ಮಾಲ್ ಮಡ್ ಬ್ರಿಕ್ಸ್ ತೊಗೊಂಡ್ರೆ 6 to 7 ರೂಪೀಸ್ ಆಗುತ್ತೆ ವೀಕ್ಷಕರೇ. 6 to 7 ರೂಪೀಸ್ಗೆ ನಿಮಗೆ ಕಾಮನ್ ಬ್ರಿಕ್ಸ್ಗಳು ಸಿಗುತ್ತೆ, ಕಲ್ಲಿಟ್ಟಿಗೆ ಸಿಗುತ್ತೆ. ಬಟ್ ಆದರೆ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಬಟ್ ಮಡ್ ಬ್ರಿಕ್ಸ್, ಕಂಪ್ರೆಸ್ಡ್ ಮಡ್ ಬ್ರಿಕ್ಸನ್ನು ಫ್ಲೈ ಆ್ಯಶ್ ಬ್ರಿಕ್ಸನ್ನು ನೀವು ಯೂಸ್ ಮಾಡಿದ್ರೆ ಕಾಸ್ಟು ಕಟಿಂಗ್ ಆಗುತ್ತೆ ಅಂತ ಹೇಳ್ಬೋದು. ವೈರ್ ಕಟ್ ಬ್ರಿಕ್ಸ್ ಇರುತ್ತಲ್ಲ 12-13 ರೂಪಾಯಿ, ಆ ಲೆವೆಲ್ ಸ್ಟ್ರೆಂತು, ಆ ಲೆವೆಲ್ ಕ್ವಾಲಿಟಿ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಇದು ನನಗೆ ಗೊತ್ತಿದ್ದಂಗೆ ಅಜಿತ್ ಮೆಕ್ನೋ ಬ್ರಿಕ್ಸ್ ಅಂತ ಹಾಸನ್ ರೋಡಲ್ಲಿ ಕುಣಿಗಲಲ್ಲಿದ್ದಾರೆ. ಸೊ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಅವರಿಂದ ಇದನ್ನು ತರಿಸ್ಕೊಬೋದು. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕೇರಳ ರೂಫಿಂಗ್ ಶೀಟ್ಗಳು, ಸ್ಟೋನ್ ಶೀಟ್ಸ್ ಕೂಡ ಅಂತ ಇದನ್ನು ಹೇಳ್ತಾರೆ. ಸ್ಟೋನ್ ಫಿನಿಶ್ ಇದೇನಾಗಿರುತ್ತೆ ಅಂತಂದರೆ ಇದು ಒಂದು ಲಿಟ್ಲ್ ಮೆಟಲ್ ಶೀಟ್ಗಳಂತ ಹೇಳ್ಬೋದು. ಬಟ್ ಕಂಪ್ಲೀಟ್ಲಿ ಮೆಟಲ್ ಅಲ್ಲ, ಮೆಟಲ್ ಸ್ವಲ್ಪ UPVC ಮೆಟೀರಿಯಲ್ಲು ಇವನ್ನು ಆ್ಯಡ್ ಮಾಡಿರುವಂತಹ ಶೀಟ್ಗಳು. ಆ್ಯಂಡ್ ಇದರ ಮೇಲೆ ಸ್ಟೋನ್ ಫಿನಿಶಿಂಗನ್ನು ಕೊಟ್ಟಿರ್ತಾನೆ, ಸ್ಟೋನ್ ಕ್ಲಾಡಿಂಗ್ ಅಥವಾ ಸ್ಟೋನ್ ಒಂದು ಕೋಟಿಂಗ್ ಅಂತ ಹೇಳ್ಬೋದು. ಓಕೆ, ಸೊ ಕೊಟ್ಟಿರ್ತಾರೆ. ಸೊ ಇದರಿಂದ ಏನು ಕಾಣುತ್ತೆ ಅಂದರೆ, ನೀವು ಒಂದು ವೇಳೆ ಅದನ್ನು ಶೀಟನ್ನು ಹಾಕಿದಾಗ, ಸೊ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಮೊದಲೇದಾಗಿ MS ಫ್ರೇಮನ್ನು ಮಾಡ್ಕೊಬೇಕಾಗುತ್ತೆ. ಶೀಟ್ ಕುಡ್ಸೋಕೆ ಮಾಡ್ತೀರಲ್ವ, ಅದ್ರ ಮೇಲ್ಗಡೆ ಇದು ಚಿಕ್ಕದಾಗಿ ಬರುತ್ತೆ, 2x1 ಇದಿರುತ್ತೆ, 2x2 ಸಿಗುತ್ತೆ. ಸೊ ಇದನ್ನು ಹಾಕಿದಾಗ ನಿಮ್ಮ ಮನೆಯ ಕಂಪ್ಲೀಟ್ ಎಂಟೈರ್ ರೂಫಿಂಗ್ ನಿಮಗೆ ಇಲ್ಲಿ ಸ್ಟೋನ್ ಫಿನಿಶಲ್ಲಿ ಕಾಣುತ್ತೆ. ಚಿಕ್ಕದಾಗಿ ಸ್ಟೋನ್ ಥರ ಕಾಣ್ತಿರುತ್ತೆ. ಅಮೇಝಿಂಗ್ ಲುಕ್ ಬರುತ್ತೆ. ಕೇರಳದಲ್ಲಿ ತುಂಬಾ ಜನ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಒಳಗಡೆ ಬೇಕಾದರೂ ಕೂಡ ನೀವು ಮ್ಯಾಂಗ್ಳೂರ್ ಹಂಚನ್ನು ಇಂಟಿಗ್ರೇಟ್ ಮಾಡದೇನು ಕೂಡ ಇರ್ಬೋದು. ಯಾಕಂದರೆ ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಸ್ವಲ್ಪ ತಂಪಾಗಿರಲಿ, ಕೂಲ್ ಆಗಿರಲಿ ಅಂದರೆ ಮ್ಯಾಂಗ್ಳೂರ್ ಹಂಚನ್ನು ಕೆಳಗಡೆಯಿಂದ ಹಾಕೊಳ್ಳಿ, ಮೇಲ್ಗಡೆ ಈ ಸ್ಟೋನ್ ಫಿನಿಶ್ಡ್ ಕೇರಳ ರೂಫಿಂಗನ್ನು ಯೂಸ್ ಮಾಡಿ ವೀಕ್ಷಕರೇ. ಇದನ್ನು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಟೆರಸಲ್ಲಿ ಯೂಸ್ ಮಾಡ್ತಾರೆ. ಲುಕ್ ಕೂಡ ಸೂಪರ್ ಆಗಿ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ವಾಲ್ ಪ್ಯಾನಲ್ಗಳು. ಸೊ ವಾಲ್ ಪೇಂಟಿಂಗ್ನ ಕಾಲ ಮುಗಿದೋಯ್ತು. ಸೊ ನೀವು ಇವಾಗ ಇನ್ನು ಮುಂದೆ ಪೇಂಟಿಂಗ್ ಮಾಡ್ತೀರಿ ಅಂದರೆ ಪ್ರತಿ 3 ವರ್ಷ 4 ವರ್ಷಕ್ಕೆ ಮಾಡ್ಕೊಂಡಿರೋ ಬದಲು ವಾಲ್ ಪ್ಯಾನಲ್ಗಳನ್ನು ಯೂಸ್ ಮಾಡಿ. ಸನ್ಶೈನ್ ಇಂಟೀರಿಯರ್ ಅಂತ ಹೇಳ್ದೆ ತಾನೆ, ಅವ್ರ ಹತ್ರ PU ಪ್ಯಾನಲ್ ಇದೆ, PU ಶೀಟ್ಸ್ಗಳಿದೆ, ಮಾರ್ಬಲ್ ಶೀಟ್ಸ್ಗಳಿದೆ, ರ್ಯಾಪ್ಟರ್ಸ್ಗಳಿದೆ, ಇನ್ನೂ ಅಮೇಝಿಂಗ್ ಕಲೆಕ್ಷನ್ಸ್ ಇದೆ ವೀಕ್ಷಕರೇ. ಅವುಗಳನ್ನು ತಂದುಬಿಟ್ಟು ನಿಮ್ಮ ಮನೆ ಗೋಡೆಗಳಿಗೆ ನೀವೇನಾದರೂ ಹಾಕ್ಕೊಂಡ್ರೆ, ಸೊ ಇದರ ಏನು ಲೈಫ್ ಅಂತ ಹೇಳ್ತೀರಲ್ವ, ಇದು ಆಲ್ಮೋಸ್ಟ್ 20, 30, 40 ಇಯರ್ಸ್ಗಳ ಲೈಫ್ ಕೊಡುತ್ತೆ ವೀಕ್ಷಕರೇ. ಅಂದರೆ ನೀವು 10 ಸಾರಿ ಪೇಂಟಿಂಗ್ ಮಾಡೋದು ಒಂದೇ, ಇವುಗಳನ್ನು 1 ಸಾರಿ ಇನ್ಸ್ಟಾಲೇಷನ್ ಮಾಡೋದು ಕೂಡ ಒಂದೇ ವೀಕ್ಷಕರೇ. ಸೊ ಆದ್ದರಿಂದ ಇವುಗಳನ್ನು ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಬೋದು. ನಿಮ್ಮ ಮನೆಯ ಗೋಡೆಗಳ ಲುಕ್ಕನ್ನು ಚೇಂಜ್ ಮಾಡ್ಬೋದು ವೀಕ್ಷಕರೇ. ಸೊ ಇದು ಇವತ್ತಿನ 16 ಪಾಯಿಂಟ್ಸ್ಗಳಾಯಿತು ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದಾದ್ರು ಅವೈಲೇಬಲ್ ಇದೆ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟೀರಿಯರ್ ರಿಲೇಟೆಡ್ ಇರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರ್ಬೋದು, ಅಷ್ಟೇ ಅಲ್ಲ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಕೂಡ ತೊಗೊಂಬರ್ತಾ ಇರ್ತೀನಿ ವೀಕ್ಷಕ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಬೆಳೆಸಬೇಕು. ನಮಸ್ಕಾರ.